ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಸಂಬಂಧಿಗಳೇ, ನೀವು ಇದೇನು ಹೇಳ್ತಾ ಇದ್ದೀರಾ? ಶುಭ ಮುಹೂರ್ತ ಮುಗಿದು ಹೋಗುತ್ತೆ. ದಯವಿಟ್ಟು ವಿಕ್ರಮ್ನನ್ನು ಮಂಟಪಕ್ಕೆ ಕಳುಹಿಸಿಕೊಡಿ. ನಮ್ಮ ಷರತ್ತು ಪೂರ್ತಿಯಾದಾಗಲೇ ಶುಭ ಮುಹೂರ್ತ ಬರುತ್ತೆ. ನಾನು ಮೊದಲೇ ಹೇಳಿದ್ದೆ, ವಿಕ್ರಮ್ ಮುಂದಿನ ತಿಂಗಳು ಅಮೆರಿಕಾಗೆ ಹೋಗಬೇಕು. ಅದಕ್ಕಾಗಿ ನಮಗೆ 20 ಲಕ್ಷ ರೂಪಾಯಿ ಕ್ಯಾಶ್ ಬೇಕು, ಅದು ಕೂಡ ಈಗಲೇ ಅಂತ. ಏನು, 20 ಲಕ್ಷ ಕೊಡಬೇಕಾ? ಇಷ್ಟು ರಾತ್ರಿಯಲ್ಲಿ ನಾನು ಎಲ್ಲಿಂದ ತರಬೇಕು 20 ಲಕ್ಷ? ನೀವು ಮದುವೆಗೆ ಮೊದಲು 10 ಲಕ್ಷ ಕೇಳಿದ್ರಿ. ನಾನು ನನ್ನ ಹೊಲವನ್ನು ಮಾರಾಟ ಮಾಡಿ ನಿಮಗೆ 10 ಲಕ್ಷ ಕೊಟ್ಟಿದ್ದೆ. ನೀವು ದೊಡ್ಡ ಗಾಡಿ ಕೇಳಿದ್ರೆ ನಾನು ಅದನ್ನು ಕೂಡ ತಂದು ಕೊಟ್ಟಿದ್ದೀನಿ. ಈಗ ನನ್ನ ಬಳಿ ಏನೂ ಉಳಿದಿಲ್ಲ ನಿಮಗೆ ಕೊಡಲು. ಹಾಗಿದ್ರೆ ಈಗ ಈ ಮದುವೆ ಕೂಡ ನಡೆಯೋದಿಲ್ಲ. ನನ್ನ ಮಗ ಲಕ್ಷದಲ್ಲಿ ಒಬ್ಬ, ಅವನು ಸರ್ಕಾರಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ. ನಿಮಗೆ ಕೇವಲ 20 ಲಕ್ಷ ಕೊಟ್ಟು ಅಳಿಯನ ಅಮೆರಿಕಾದ ಕೆಲಸವನ್ನು ಮಾಡಲಾಗೋದಿಲ್ಲ ಅಂದ್ರೆ ನಿನ್ನ ಮಗಳನ್ನು ನೀನು ನಿನ್ನ ಮನೆಯಲ್ಲಿಯೇ ಇಟ್ಕೋ. ಅಪ್ಪ ಸರಿಯಾಗಿಯೇ ಹೇಳ್ತಾ ಇದ್ದಾರೆ. ಇದು ನನ್ನ ಗೌರವದ ಪ್ರಶ್ನೆ. ನನ್ನ ಬಿಸ್ನೆಸ್ಗಾಗಿ ನೀವು ಈ ಸಣ್ಣ ಸಪೋರ್ಟ್ ಕೂಡ ಮಾಡಲಿಲ್ಲ ಅಂದ್ರೆ ಮುಂದೆ ನಾನು ಅಂಜಲಿಯ ಭವಿಷ್ಯವನ್ನು ಹೇಗೆ ಸುರಕ್ಷೆ ಮಾಡಲಿ? ಈ 20 ಲಕ್ಷ ನಾನು ನನಗಾಗಿ ಏನು ಕೇಳ್ತಾ ಇಲ್ಲ, ಇದು ನಿಮ್ಮ ಮಗಳಿಗಾಗಿ. ಮಗ, ನೀನು ವಿದ್ಯಾವಂತ, ಓದಿದವನು. ನೀನಾದರೂ ಅರ್ಥ ಮಾಡಿಕೊ. ನಾನು ಈ ಮದುವೆ ಮಾಡಲು ಎಷ್ಟೋ ಕಷ್ಟಪಟ್ಟಿದ್ದೇನೆ. ನನ್ನ ಬೆವರನ್ನು ರಕ್ತವನ್ನು ಸುರಿಸಿದ್ದೀನಿ. ಈಗ ಈ ರೀತಿ ಮಧ್ಯದಲ್ಲಿ ನನ್ನ ಕೈ ಬಿಡಬೇಡಿ. ನನ್ನ ಮಗಳು ತುಂಬಾ ಒಳ್ಳೆಯವಳು. ನನ್ನ ಮಗಳು ನಿಮ್ಮನ್ನು ತುಂಬಾ ಸಂತೋಷವಾಗಿ ನೋಡ್ಕೊಳ್ತಾಳೆ. ಕೇವಲ ಈ ದುಡ್ಡಿನ ಹಠವನ್ನು ಮಾತ್ರ ಬಿಟ್ಟುಬಿಡಿ. ಅಂಜಲಿ ಒಳ್ಳೆಯವಳು, ಅದು ನನಗೆ ಕೂಡ ಗೊತ್ತು. ಆದ್ರೆ 20 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನಾನು ಮಂಟಪದಲ್ಲಿ ಒಂದೇ ಒಂದು ಹೆಜ್ಜೆ ಕೂಡ ಎತ್ತಿ ಇಡೋದಿಲ್ಲ. ನಿಮ್ಮ ಬಳಿ ಕೇವಲ ಅರ್ಧ ಗಂಟೆ ಮಾತ್ರ ಸಮಯವಿದೆ. ಅಷ್ಟರಲ್ಲಿ ಏನಾದ್ರೂ ಮಾಡಿ. ರಾಮಚಂದ್ರ ಅವರು ತಲೆಯ ಮೇಲಿದ್ದ ಪೇಟ ತೆಗೆದು ವಿಕ್ರಮ್ ಮತ್ತು ಶಿವರಾಮ್ ಅವರ ಕಾಲಿನ ಬಳಿ ಇಟ್ಟು ಕೇಳ್ಕೊಳ್ತಾ ಇದ್ರು, ಆ ರೀತಿ ಹೇಳ್ಬೇಡಿ ಅಂತ. ಅಷ್ಟರಲ್ಲೇ ನಿಂತ್ಕೊಳ್ಳಿ ಅಪ್ಪ, ನಿಮ್ಮ ಗೌರವವನ್ನು ಆತನ ಕಾಲ ಬಳಿ ನೀವು ಇಡಬೇಡಿ ಎನ್ನುವ ಧ್ವನಿ ಕೇಳಿಸುತ್ತೆ. ಮಗಳೇ, ನೀನು ಮಧ್ಯದಲ್ಲಿ ಮಾತನಾಡಬೇಡ, ಇದು ದೊಡ್ಡವರ ಮಾತು. ನಾನು ಏನಾದರೂ ಒಂದು ಮಾಡ್ತೀನಿ, ನೀನು ಸೈಲೆಂಟ್ ಆಗಿರು ಅಂತ ರಾಮಚಂದ್ರ ಅವರು ಹೇಳ್ತಾರೆ. ಅಪ್ಪ, ಇದು ದೊಡ್ಡವರ ವಿಷಯನಾ? ಇಲ್ಲಿ ನಡೀತಾ ಇರೋದು ನನ್ನ ಮದುವೆ ಅಲ್ವಾ? ಅಥವಾ ಯಾವುದಾದರೂ ವ್ಯಾಪಾರ ನಡೀತಾ ಇದೆಯಾ? ಇಲ್ಲಿ ನೀವು ಯಾವ ವಿಷಯಕ್ಕಾಗಿ ಯಾರಿಗಾಗಿ ಕಷ್ಟಪಡಬೇಕು? ತನ್ನ ಹೆಂಡತಿಗೆ 20 ಲಕ್ಷದ ರೇಟು ಕಟ್ಟಿದ ಈ ಮನುಷ್ಯನಿಗಾಗ? ಮಾತಿನ ಮೇಲೆ ಹತ್ತಿರ್ಲಿ ಅಂಜಲಿ. ದೊಡ್ಡವರ ಜೊತೆ ಈ ರೀತಿ ಮಾತನಾಡ್ತಾರ? ಇದೇನಾ ನಿನ್ನ ತಂದೆ ತಾಯಿ ನಿನಗೆ ಹೇಳಿಕೊಟ್ಟಿರೋದು ಅಂತ ಶಿವರಾಮ್ ಅವರು ಕೋಪದಿಂದ ಹೇಳಿದ್ರು. ನನ್ನ ತಂದೆ ತಾಯಿ ನನಗೆ ಒಳ್ಳೆಯ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ನನಗೆ ಒಳ್ಳೆಯದು ಕೆಟ್ಟದರ ಮಧ್ಯೆ ಅಂತರವನ್ನು ಸಹ ಹೇಳ್ಕೊಟ್ಟಿದ್ದಾರೆ. ನನಗೆ ಚೆನ್ನಾಗಿ ಅರ್ಥವಾಗುತ್ತೆ. ತಾಳಿ ಕಟ್ಟುವುದಕ್ಕಿಂತ 1 ನಿಮಿಷದ ಮೊದಲು ಬ್ಲ್ಯಾಕ್ ಮೇಲ್ ಮಾಡುವ ಮನುಷ್ಯ ಅವನು ಗಂಡ ಎನ್ನಿಸಿಕೊಳ್ಳುವುದಕ್ಕೆ ಲಾಯಕ್ಕಿಲ್ಲ. ಅವನು ಒಬ್ಬ ಅಪರಾಧಿ ಮಾತ್ರ ಅಂತ. ಅಂಜಲಿ, ಮರ್ಯಾದೆಯಾಗಿ ಮಾತನಾಡು. ನಿನಗೆ ಗೊತ್ತಾ ನೀನು ಯಾರ ಜೊತೆ ಮಾತನಾಡ್ತಾ ಇದೀಯಾ ಅಂತ? ನಾನು ಒಬ್ಬ ಕ್ಲಾಸ್ 1 ಸರ್ಕಾರಿ ಆಫೀಸರ್. ನನ್ನ ಹಿಂದೆ ಹೆಣ್ಣು ಮಕ್ಕಳು ಕ್ಯೂ ನಿಂತ್ಕೊಳ್ತಾರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ. ಈ ದಿನ ನಾನು ಈ ಮದುವೆಯನ್ನು ಮುರಿದು ಇಲ್ಲಿಂದ ವಾಪಸ್ಸು ಹೋದ್ರೆ ಜೀವನ ಪೂರ್ತಿ ನಿನ್ನನ್ನು ಯಾರು ಮದುವೆ ಮಾಡ್ಕೊಳ್ಳೋದಿಲ್ಲ. ಜೀವನವೆಲ್ಲ ಒಂಟಿಯಾಗಿ ಅಳುತ್ತಾ ಕಾಲ ಕಳೆಯಬೇಕಾಗುತ್ತೆ ನೀನು ಅಂತ ಹೆದರಿಸ್ತಾ ಇದ್ದ. ಏನು, ಕ್ಲಾಸ್ 1 ಸರ್ಕಾರಿ ಆಫೀಸರ? ಅಮೆರಿಕದಲ್ಲಿ ನಿಮಗೆ ಬಿಸ್ನೆಸ್ ಇದೆಯಾ? ನೀವು ನಿಜ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮ ಸತ್ಯವನ್ನು ನಾನು ಎಲ್ಲರಿಗೂ ತೋರಿಸ್ಬೇಕಾ? ಅಪ್ಪ, ನೀವು ಅಳ್ಬೇಡಿ. ನಾನು ಈ ದಿನ ಇಲ್ಲಿ ಕೇವಲ ನನ್ನ ಮದುವೆಯನ್ನು ಮಾತ್ರ ಮುರಿಯೋದಿಲ್ಲ. ಈ ಸರ್ಕಾರಿ ಆಫೀಸರ್ನ ಸತ್ಯವನ್ನು, ಇವನು ಮುಚ್ಚಿಟ್ಟ ಆ ದೊಡ್ಡ ಸತ್ಯವನ್ನು ಸಹ ಎಲ್ಲರಿಗೂ ತೋರಿಸ್ತೀನಿ. ಇಲ್ಲಿ ಬಂದಿರುವ ನಿಮ್ಮಂತಹ ಪ್ರತಿಯೊಬ್ಬ ತಂದೆಯು ಈ ಸತ್ಯವನ್ನು ನೋಡಲೇಬೇಕು. ಈಗ ಅಂಜಲಿ ವಿಕ್ರಮ್ನ ಫೋನ್ ಅನ್ನು ತೆಗೆದುಕೊಂಡು ಅಲ್ಲಿದ್ದ ದೊಡ್ಡ ಸ್ಕ್ರೀನ್ಗೆ ಕನೆಕ್ಟ್ ಮಾಡ್ತಾ ಇದ್ಲು. ಇದನ್ನು ನೋಡಿದ ವಿಕ್ರಮ್ ಗಾಬರಿಯಾಗಿ, ನನ್ನ ಫೋನ್ ಅನ್ನು ಕೊಡು, ಇದೇನ್ ಮಾಡ್ತಾ ಇದೀಯ ನೀನು ಅಂತ ಫೋನ್ ಅನ್ನು ಕಿತ್ಕೊಳ್ಳಲು ಮುಂದಾಗ್ತಾನೆ. ಆದ್ರೆ ಅಷ್ಟರಲ್ಲೇ ಅವನ ಫೋನ್ ಕನೆಕ್ಟ್ ಆಗಿ ಆ ಸರ್ಟಿಫಿಕೇಟ್ಗಳು ಸ್ಕ್ರೀನ್ ಮೇಲೆ ಬಂದು ಬಿಟ್ಟಿದ್ವು. ಎಲ್ರೂ ಇಲ್ಲಿ ನೋಡಿ, ಇದು ವಿಕ್ರಮ್ ಅವರ ಸಸ್ಪೆನ್ಷನ್ ಲೆಟರ್. ಕಳೆದ 6 ತಿಂಗಳಿಂದ ಇವರು ಕೆಲಸದ ಮೇಲೆ ಇಲ್ಲ. ಇವರು 6 ತಿಂಗಳಿಂದ ಸಸ್ಪೆಂಡ್ ಆಗಿ ಮನೆಯಲ್ಲೇ ಕುಳಿತಿದ್ದಾರೆ. ಲಂಚದ ಆರೋಪ ಹೊತ್ತು ಈತನ ಮೇಲೆ ಎನ್ಕ್ವೈರಿ ಕೂಡ ನಡೀತಾ ಇದೆ. ಏನು, ಸಸ್ಪೆಂಡ? ಸಂಬಂಧಿಗಳೇ, ಅಂಜಲಿ ಇದೇನು ಹೇಳ್ತಾ ಇದ್ದಾಳೆ? ನೀವು ಹೇಳ್ತಾ ಇದ್ರಿ ನಿಮ್ಮ ಮಗನಿಗೆ ಪ್ರಮೋಷನ್ ಆಗಿದೆ ಅಂತ. ಇಲ್ಲ ಇಲ್ಲ ರಾಮಚಂದ್ರ ಅವರೇ, ಇದೆಲ್ಲ ಸುಳ್ಳು ಕತೆ. ಈ ಹುಡುಗಿ ಯಾವುದೋ ಸುಳ್ಳು ಕಾಗದ ಪತ್ರಗಳನ್ನು ತೋರಿಸಿ ನಮ್ಮನ್ನು ಅವಮಾನ ಮಾಡ್ತಾ ಇದ್ದಾಳೆ. ಗಾಬರಿಯಾಗಿ ಹೇಳ್ತಾರೆ ಶಿವರಾಮ್ ಅವರು.
ಅಂಕಲ್, ಇದು ಸುಳ್ಳು ಕಾಗದ ಪತ್ರಗಳಲ್ಲ, ನಾವು ತಯಾರಿಸಿದ್ದು ಅಲ್ವೇ ಅಲ್ಲ. ಇದು RTIನ ಸರ್ಟಿಫೈಡ್ ಕಾಪಿ. ಮೊದಲ ಬಾರಿ ನೀವು 10 ಲಕ್ಷ ಕೇಳಿದಾಗಲೇ ನಿಮ್ಮ ಬಗ್ಗೆ ನನಗೆ ಅನುಮಾನ ಶುರುವಾಗಿತ್ತು. ನಾನು ಸರ್ಕಾರಿ ಪೋರ್ಟಲ್ನಲ್ಲಿ ಇವರ ID ನಂಬರ್ ಮತ್ತು ಕೆಲಸದ ಎಲ್ಲ ಡೀಟೇಲ್ಸ್ ಅನ್ನು ಚೆಕ್ ಮಾಡಿದೆ. ಅದರಲ್ಲೇ ಇವರ ಎಲ್ಲ ಸತ್ಯ ಬಯಲಾಗಿತ್ತು. ಅಂಜಲಿ, ಒಂದು ಸಣ್ಣ ಮಾತನ್ನು ನೀನು ತುಂಬಾ ದೊಡ್ಡದು ಮಾಡ್ತಾ ಇದೀಯಾ. ನಾಳೆ ನಾನು ಏನು ಮಾಡಿಲ್ಲ ಅಂತ ಸಾಬೀತಾದ್ರೆ ನನಗೆ ಕ್ಲೀನ್ ಚಿಟ್ ಸಿಕ್ಕೇ ಸಿಗುತ್ತೆ. ಇನ್ನು ನನ್ನ ಅಮೆರಿಕದ ಬಿಸ್ನೆಸ್ ಕೂಡ ಇದೆ ಅಲ್ವಾ? ಏನು, ನಿನ್ನ ಅಮೆರಿಕದ ಬಿಸ್ನೆಸ್? ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ. 3 ಬ್ಯಾಂಕ್ಗಳಿಂದ ಸುಮಾರು 70 ಲಕ್ಷ ಲೋನ್ ತೆಗೆದುಕೊಂಡಿದೀಯಾ. ಆನ್ಲೈನ್ನಲ್ಲಿ ಜೂಜಾಟ ಆಡಿ ಅಲ್ಲಿ ಕೂಡ ಸಾಲವನ್ನು ಮಾಡಿಕೊಂಡಿದೀಯಾ. ನೀನು ಕೇಳಿದ 10 ಲಕ್ಷ ಅದು ಅಮೆರಿಕಾಗೆ ಹೋಗಿ ನಿನ್ನ ವ್ಯಾಪಾರ ಅಭಿವೃದ್ಧಿ ಮಾಡಲು ಅಲ್ಲ. ಬ್ಯಾಂಕಿನವರು ನಿನ್ನ ಮರ್ಯಾದೆ ತೆಗೆಯಬಾರದು, ನಿನ್ನನ್ನು ಅವಮಾನ ಮಾಡಬಾರದು ಅಂತ ಅವರಿಗೆ ಕೊಡಲು ನನ್ನ ತಂದೆಯಿಂದ 10 ಲಕ್ಷ ಪಡೆದುಕೊಂಡಿದೀಯಾ. ಈ ಮಾತುಗಳನ್ನು ಕೇಳಿ ರಾಮಚಂದ್ರ ಅವರು ಅಲ್ಲೇ ಅಳುತ್ತಾ ಕುಳಿತು ಬಿಟ್ರು. ನಮ್ಮ ಜೊತೆ ಇಷ್ಟು ದೊಡ್ಡ ವಂಚನೆ ನಡೆದಿದ್ಯಾ, ನಮಗೆ ಇಷ್ಟು ದೊಡ್ಡ ಮೋಸ ಮಾಡಿದ್ದಾರಾ ಅಂತ. ಇದು ಮೋಸ ಅಥವಾ ವಂಚನೆ ಅಲ್ಲ ಅಪ್ಪ, ಇದು ಇವರು ನಮಗೆ ಕಲಿಸಿದಂತಹ ಪಾಠ. ನಮ್ಮಂತವರು ಹುಡುಗ ಡಿಗ್ರಿ ಮಾಡಿದ್ದಾನೆ, ಸರ್ಕಾರಿ ಕೆಲಸದಲ್ಲಿದ್ದಾನೆ ಅಂತ ಅವನ ಬಗ್ಗೆ ಏನು ವಿಚಾರಿಸದೆ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಅವನ ಕೈಗೆ ಒಪ್ಪಿಸಿಬಿಡ್ತೀವಿ. ಅದಕ್ಕೆ ಈ ದಿನ ನಾನು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಇವನ ಬಗ್ಗೆ ಸತ್ಯ ತಿಳಿದುಕೊಂಡಿರ್ಲಿಲ್ಲ ಅಂದ್ರೆ ನಾಳೆ ನಿನ್ನ ಮಗಳು ಸಾಲಗಾರರ ಸುಲಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ಲು. ನಿನಗೆ ತುಂಬಾ ಬಾಯಿ ಜಾಸ್ತಿ ಆಗೋಗಿದೆ. ನಿನಗೆ ಇಷ್ಟೊಂದು ಬುದ್ಧಿ ಇದ್ದಿದ್ರೆ ಇದೆಲ್ಲವನ್ನು ಮೊದಲೇ ಯಾಕೆ ಮಾಡಲಿಲ್ಲ? ಈ ದಿನ ಈ ರೀತಿ ಮಂಟಪದಲ್ಲಿ ನಮ್ಮನ್ನ ಅವಮಾನ ಮಾಡುವ ಉದ್ದೇಶವಾದ್ರೂ ಏನಿತ್ತು ನಿಂಗೆ? ಮೊದಲೇ ಬೇಡ ಅಂತ ಹೇಳ್ಬಹುದಾಗಿತ್ತಲ್ವಾ? ಶಿವರಾಮ್ ಅವರು ತುಂಬಾ ಕೋಪದಿಂದಲೇ ಕೇಳ್ತಾ ಇದ್ರು. ಅಂಕಲ್, ಯಾಕೆಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಾ? ನಿಮ್ಮ ಬುದ್ಧಿ ಎಂತಹುದು ಅಂತ ನಾವು ನೋಡ್ಬೇಕಾಗಿತ್ತು. ಆದ್ದರಿಂದಲೇ ನಾವು ಇಲ್ಲಿಯವರೆಗೂ ಕಾಯ್ತಾ ಇದ್ವಿ. ಈ ಮಾತನ್ನು ನಾನು ಮೊದಲೇ ಹೇಳಿದ್ದಿದ್ರೆ ನೀವು ಇನ್ನೊಂದು ಕಟ್ಟುಕತೆಯನ್ನು ಕಟ್ಟಿಬಿಡ್ತಾ ಇದ್ರಿ. ಆದ್ದರಿಂದಲೇ ನಾನು ಈ ದಿನ ಈ ಸಮಯಕ್ಕಾಗಿ ಎಲ್ಲರ ಮುಂದೆ ನಿಮ್ಮ ಸತ್ಯವನ್ನು ಹೇಳಿದ್ದು. ಈ ಹಾಲ್ನಲ್ಲಿ ಕುಳಿತ ಎಲ್ಲ ಹೆಣ್ಣು ಮಕ್ಕಳ ತಂದೆಯರು ತಮ್ಮ ಮಗಳ ಮದುವೆಯನ್ನು ನಿಶ್ಚಯಿಸುವುದಕ್ಕಿಂತ ಮೊದಲು 100 ಬಾರಿಯಾದರೂ ಹುಡುಗನ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಬೇಕು. ನಿಮ್ಮಂತಹ ದುರಾಸೆ ತುಂಬಿದ ತಂದೆಯರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ. ಈಗ ವಿಕ್ರಮ್ ಕೋಪದಲ್ಲೇ ಅಲ್ಲಿದ್ದ ವಸ್ತುಗಳನ್ನು ಎತ್ತಿ ಕೆಳಗೆ ಬಿಸಾಕಿ, ತುಂಬಾ ಆಗೋಯ್ತು ನಿನ್ನ ಈ ನಾಟಕ. ನೀನು ಈ ದಿನ ನಮಗೆ ಎಷ್ಟೊಂದು ಅವಮಾನ ಮಾಡ್ತಿದೀಯಾ. ಈಗ ನೋಡು ನಾನು ನಿನ್ನ ಜೊತೆ ಏನ್ ಮಾಡ್ತೀನಿ ಅಂತ. ಅವನು ಈಗ ಕೋಪವಾಗಿ ಅಂಜಲಿಯ ಮುಂದೆ ಬಂದು ಅವಳನ್ನು ಹೊಡೆಯಲು ಕೈ ಎತ್ತುತ್ತಾನೆ. ಆಗಲೇ ರಾಮಚಂದ್ರ ಅವರು ವಿಕ್ರಮ್ನ ಕೈ ಹಿಡಿದುಕೊಂಡು, ನೀನು ನಿನ್ನ ಹದ್ದಿನಲ್ಲಿ ಇರು. ನನ್ನ ಮಗಳ ಸಂತೋಷಕ್ಕಾಗಿ ನಾನು ನಿನ್ನ ಕಾಲನ್ನು ಹಿಡಿದುಕೊಂಡಿದ್ದೆ. ಆದ್ರೆ ನೀನು ನನ್ನ ಮಗಳ ಮೇಲೆ ಕೈ ಎತ್ತಿದ್ರೆ ನಿನ್ನ ಕೈಯನ್ನು ಮುರಿದು ನಿನ್ನದೇ ಕೈಯಲ್ಲಿ ಕೊಡಬೇಕಾಗುತ್ತೆ. ಹುಷಾರ್ ಅಂತ ಹೇಳ್ತಾರೆ. ವಿಕ್ರಮ್ ಕೋಪವಾಗಿ, ಎಷ್ಟೊಂದು ಧೈರ್ಯ ನಿನಗೆ? ನೀನು ನನ್ನನ್ನು ಹೆದರಿಸ್ತಾ ಇದೀಯಾ ಅಂತ ಕೂಗಾಡ್ತಾ ಇದ್ರೆ ಅಷ್ಟರಲ್ಲೇ ಶಿವರಾಮ್ ಅವರು ಹೇಳ್ತಾರೆ, ರಾಮಚಂದ್ರ, ನೀನು ಮಾಡಿದ್ದು ಸರಿಯಲ್ಲ. ನಿನಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ಮರೆತು ಹೋಗಿದ್ದೀಯಾ ನೀನೊಬ್ಬ ಹೆಣ್ಣು ಮಗುವಿನ ತಂದೆ ಅಂತ. ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಲು ಕೂಡ ನಿನ್ನನ್ನು ನಾನು ಬಿಡೋದಿಲ್ಲ. ಈ ದಿನ ಇಲ್ಲಿ ಮದುವೆ ನಡೆಯದೆ ನಾವು ವಾಪಸ್ ಹೊರಟು ಹೋದ್ರೆ ನಾಳೆ ಬೆಳಿಗ್ಗೆ ಈ ಊರಿನವರೆಲ್ಲರೂ ನಿನ್ನ ಮಗಳನ್ನು ಉಗಿತಾರೆ. ಅಂಕಲ್, ಜನ ನನ್ನನ್ನು ಅಲ್ಲ ನಿಮ್ಮನ್ನು ಉಗಿತಾರೆ. ಹೆಣ್ಣು ಮಗುವಿನ ತಂದೆಯಾಗಿ ಇರೋದು ಇದು ಯಾವುದೇ ಅಪರಾಧವಲ್ಲ. ಇದು ನಮ್ಮ ಒಂದು ತಾಕತ್ತು. ನನ್ನ ತಂದೆ ನನ್ನನ್ನು ಕೇವಲ ಹುಟ್ಟಿಸಿ ಸಾಕ್ಲಿಲ್ಲ, ನನ್ನನ್ನು ಚೆನ್ನಾಗಿ ಓದಿಸಿದ್ದಾರೆ. ಸರಿ ತಪ್ಪು ತಿಳಿದುಕೊಳ್ಳುವಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ ಅಂತ ಅಂಜಲಿ ಹೇಳ್ತಾಳೆ. ನನ್ನ ಮಗಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ನಾನು ಅಮಾಯಕ, ಕೈಲಾಗದ ತಂದೆ ಏನೂ ಅಲ್ಲ. ಈ ದಿನ ನನ್ನ ಮಗಳ ಮೇಲೆ ನನಗೆ ಎಷ್ಟೋ ಹೆಮ್ಮೆ ಇದೆ. ನನ್ನ ಮಗಳು ಈ ದಿನ ನನ್ನನ್ನು ಕಾಪಾಡಿದ್ದಾಳೆ. ನಾನು ನನ್ನ ಜೀವವಾದ ನನ್ನ ಮಗಳನ್ನು ಅಂತಹ ಮನೆಗೆ ಕೊಡ್ಬೇಕಂದ್ಕೊಂಡಿದ್ದೆ. ಅದು ಮನೆಯಲ್ಲ, ಅದು ಒಂದು ನರಕದ ಕೂಪ ಅಂತ ಹೇಳ್ತಾರೆ. ಹೋಗಿ ಇಲ್ಲಿಂದ ಮೊದಲು ಹೊರಗೆ ಹೋಗಿ, ನಿಮ್ಮ ಮಗನನ್ನು ನಿಮ್ಮವರನ್ನು ಕರೆದುಕೊಂಡು ಅಂತ ಹೇಳ್ತಾರೆ ರಾಮಚಂದ್ರ ಅವರು. ನಾವು ಹೋಗ್ತೀವಿ, ಆದ್ರೆ ಒಂದು ಮಾತು ಚೆನ್ನಾಗಿ ನೆನ್ಪಿಡು. ಇವಳು ಮಂಟಪದಿಂದ ಮದುವೆಯಾಗದೆ ಹೊರಬಂದ ಹೆಣ್ಣು. ಯಾವುದೇ ಒಳ್ಳೆಯ ಮನೆತನದ ಗಂಡು ಇವಳನ್ನು ಮದುವೆ ಮಾಡಿಕೊಳ್ಳೋದಿಲ್ಲ. ಜೀವನವೆಲ್ಲ ನಿಮ್ಮ ಮೇಲೆಯೇ ಭಾರವಾಗಿ ಬಿದ್ದಿರ್ತಾಳೆ ಈ ನಿನ್ನ ಮಗಳು. ಶಿವರಾಮ್ ಅಂಕಲ್, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಖರ್ಚನ್ನು ನಾನು ಖುದ್ದು ನಿಭಾಯಿಸಬಲ್ಲೆ. ಅಷ್ಟು ಮಾತ್ರವಲ್ಲ, ನನ್ನ ತಂದೆ ತಾಯಿಯನ್ನು ಕೂಡ ನಾನು ಚೆನ್ನಾಗಿ ನೋಡಿಕೊಳ್ಳಬಲ್ಲೆ.
ನನ್ನ ಜೀವನದ ಆಸೆ ಗುರಿ ಕೇವಲ ಒಬ್ಬ ಹುಡುಗನನ್ನು ಮದುವೆ ಮಾಡಿಕೊಳ್ಳೋದಲ್ಲ. ಒಬ್ಬ ಹೆಣ್ಣಿನ ಗುರುತು ಕೇವಲ ಅವಳ ಗಂಡ ಮತ್ತು ಅವಳ ಅತ್ತೆ ಮನೆಯವರಿಂದ ಆಗೋದಿಲ್ಲ. ಅವಳ ಬುದ್ಧಿವಂತಿಕೆ ಮೇಲೆ, ನಡತೆಯ ಮೇಲೆ ತೀರ್ಮಾನವಾಗುತ್ತೆ. ಹೆಣ್ಣು ಮಕ್ಕಳು ಈಗ ಭಾರ ಅಲ್ಲ, ಅವರು ಆಧಾರವಾಗ್ತಾರೆ. ಆಗಲೇ ವಿಕ್ರಮ್ ಕೋಪವಾಗಿ ಹೇಳ್ತಾನೆ, ಅಪ್ಪ ತುಂಬಾ ಆಯ್ತು ಇವಳ ಭಾಷಣ. ನಡೀರಿ ಅಪ್ಪ, ನಾವು ಇಲ್ಲಿಂದ ಹೊರಟು ಹೋಗೋಣ. ಇಂತಹ ನಾಚಿಕೆ ಕೆಟ್ಟವರ ಜೊತೆ ಮಾತನಾಡೋದಕ್ಕೆ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ಇವರು ಭಿಕಾರಿಗಳು. 20 ಲಕ್ಷ ಇವರ ಜೀವನದಲ್ಲಿ ನೋಡಿರಲು ಕೂಡ ಸಾಧ್ಯವಿಲ್ಲ. ನಡೀರಿ ಇಲ್ಲಿಂದ ಹೊರಟು ಹೋಗೋಣ ಅಂತ ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಅಂಜಲಿ ಹೇಳ್ತಾಳೆ, ಅಣ್ಣ ಈ ಹಾಲ್ನ ಮೈನ್ ಡೋರ್ ಅನ್ನು ತಕ್ಷಣ ಬಂದ್ ಮಾಡಿ ಮತ್ತು ಹೊರಗಿನಿಂದ ಬೀಗ ಹಾಕಿ ಅಂತ. ಅಂಜಲಿ, ಇದೇನ್ ದುರಾಂಕಾರ ನಿಂದು? ನೀನು ನಮ್ಮನ್ನು ಇಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಇದು ದೊಡ್ಡ ಅಪರಾಧ ಗೊತ್ತಾ? ನಾನು ತಕ್ಷಣ ಪೊಲೀಸರನ್ನು ಕರೆಸ್ತೀನಿ ಅಂತ ಶಿವರಾಮ್ ಅವರು ಅಂಜಲಿಯನ್ನು ಹೆದರಿಸ್ತಾ ಇದ್ರು. ಶಿವರಾಮ್ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಯಾಕೆ ಕೆಲಸ ಮಾಡ್ತೀರಾ? ಪೊಲೀಸರನ್ನು ಅರ್ಧ ಗಂಟೆಯ ಮೊದಲೇ ನಾನೇ ಕರೆಸಿದ್ದೇನೆ. ಅವರು ಮಧ್ಯ ದಾರಿಯಲ್ಲೇ ಇರ್ತಾರೆ. ಇನ್ನು 5 ನಿಮಿಷದಲ್ಲಿ ಅವರು ಇಲ್ಲಿಗೆ ಬಂದು ಸೇರ್ತಾರೆ ಅಂತ ಹೇಳ್ತಾಳೆ ಅಂಜಲಿ. ಏನು, ಪೊಲೀಸರು ಬರ್ತಾ ಇದ್ದಾರಾ? ಯಾಕೆ? ನಾವೇನ್ ಮಾಡಿದೀವಿ? ನಾವೇನು ತಪ್ಪೇ ಮಾಡಿಲ್ಲ. ಮದುವೆ ಮಾಡಿಕೊಳ್ಳೋದು ಅಥವಾ ಮದುವೆಯನ್ನು ಮುರಿಯುವುದು ಅದು ನಮ್ಮಿಷ್ಟ. ಇದು ಯಾವ ಅಪರಾಧವೂ ಅಲ್ಲ ಅಂತ ವಿಕ್ರಮ್ ಕೂಗಾಡ್ತಾ ಇದ್ದ. ಮದುವೆ ಮುರಿಯೋದು ಅಪರಾಧ ಅಲ್ಲ ವಿಕ್ರಮ್, ಆದರೆ ವರದಕ್ಷಿಣೆ ಕೇಳೋದು ಇದು ದೊಡ್ಡ ಅಪರಾಧ. ನೀನು ಮತ್ತು ನಿನ್ನ ತಂದೆ ನನ್ನ ತಂದೆಯ ಬಳಿ 20 ಲಕ್ಷದ ಕ್ಯಾಶ್ ಅನ್ನು ಕೇಳಿದ್ದೀರಾ. ನಮ್ಮ ಬಳಿ ನೀನು ಕಳುಹಿಸಿದ ವಾಟ್ಸಪ್ ಮೆಸೇಜಸ್, ಬ್ಯಾಂಕ್ ಡೀಟೇಲ್ಸ್, ಕಾಲ್ ರೆಕಾರ್ಡಿಂಗ್ಸ್ ಎಲ್ಲವೂ ಇದ್ದಾವೆ. ಶಿವರಾಮ್ ಅವರು ಗಾಬರಿಯಾಗಿ, ಅಂಜಲಿ ಇದೇನ್ ಮಾಡ್ತಾ ಇದೀಯಾ? ಈ ಮಾತನ್ನು ನಾವು ಮನೆಯಲ್ಲೇ ಕುಳಿತು ಬಗೆಹರಿಸಿಕೊಳ್ಳೋಣ. ಯಾಕೆ ನೀನು ಪೊಲೀಸರನ್ನು ಕರೆಸ್ತಾ ಇದೀಯಾ? 2 ಪರಿವಾರಗಳಿಗೂ ತುಂಬಾ ಅವಮಾನವಾಗುತ್ತೆ ಅಂತ ಕೇಳಿಕೊಳ್ತಾ ಇದ್ರು. ಅವಮಾನ ನಿಮ್ಮ ಪರಿವಾರಕ್ಕೆ ಆಗುತ್ತೆ, ನಿಮಗೆ ಆಗುತ್ತೆ, ನಮಗಲ್ಲ. ನಿಮ್ಮಂತಹ ಜನ ಮನೆಯ ಮಾತು ಮನೆಯಲ್ಲಿ ಮುಗಿಸಿಕೊಳ್ಳೋಣ ಅಂತ ಹೇಳಿ ಎಷ್ಟೋ ಹೆಣ್ಣು ಮಕ್ಕಳು ಈ ವರದಕ್ಷಿಣೆಯ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಅವಮಾನದ ಭಯದಿಂದ ಸುಮ್ಮನಿದ್ರೆ ನಿಮ್ಮಂತವರ ಧೈರ್ಯ ಇನ್ನೂ ಹೆಚ್ಚಾಗಿ ಹೋಗುತ್ತೆ. ಈ ದಿನ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಈ ದಿನ ನಾನು ಕಂಪ್ಲೇಂಟ್ ಕೊಟ್ಟು FIR ಕೂಡ ಮಾಡಿಸ್ತೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪೊಲೀಸರು ಬಂದಿದ್ರು. ವಿಕ್ರಮ್ ಭಯದಿಂದ, ಅಪ್ಪ ಪೊಲೀಸರು ಬಂದ್ಬಿಟ್ರು, ಈಗ ನಾವೇನು ಮಾಡಬೇಕು? ಇವರ ಮುಂದೆ ಸತ್ಯ ಹೊರಬಂದ್ರೆ ನನ್ನ ಕೆಲಸ ಪರ್ಮನೆಂಟ್ ಆಗಿ ಹೊರಟೋಗುತ್ತೆ, ನಮ್ಮನ್ನು ಜೈಲಿಗೆ ಹಾಕ್ತಾರೆ. ಅಪ್ಪ ಏನಾದ್ರೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದ. ಪೊಲೀಸ್ನವರು ಒಳಗೆ ಬಂದು, ಕಂಟ್ರೋಲ್ ರೂಮಿಗೆ ಯಾರು ಫೋನ್ ಮಾಡಿದ್ದು? ಇಲ್ಲಿ ಇಷ್ಟಕ್ಕೂ ಏನ್ ನಡೀತಾ ಇದೆ ಅಂತ ಕೇಳ್ತಾರೆ. ಸರ್, ನನ್ನ ಹೆಸರು ಅಂಜಲಿ, ನಾನೇ ನಿಮಗೆ ಫೋನ್ ಮಾಡಿದ್ದು. ಇಲ್ಲಿ ಅಪರಾಧ ನಡೀತಾ ಇದೆ. ಅಷ್ಟರಲ್ಲೇ ಶಿವರಾಮ್ ಅವರು ಮುಂದೆ ಬಂದು ಹೇಳ್ತಾರೆ, ಇಲ್ಲ ಇಲ್ಲ, ಇಲ್ಲಿ ಯಾವ ಅಪರಾಧನೂ ನಡೀತಾ ಇಲ್ಲ. ಈ ಹುಡುಗಿ ಹುಚ್ಚಿಯಾಗ್ಬಿಟ್ಟಿದ್ದಾಳೆ. ನಾವು ತುಂಬಾ ಮರ್ಯಾದೆ ಗೌರವ ಇರುವವರು, ನಾವು ಗೌರವಸ್ಥರು. ಇವಳೇ ತನ್ನ ಇಚ್ಛೆಯಿಂದ ಈ ಮದುವೆಯನ್ನು ಮುರಿದು ಬಿಟ್ಟಿದ್ದಾಳೆ ಮತ್ತು ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗಲೇ ವಿಕ್ರಮ್ ಮುಂದೆ ಬಂದು, ಹೌದು ಸರ್, ನಮ್ಮ ತಂದೆ ಹೇಳ್ತಾ ಇರೋದು ನಿಜ. ನಾನು ಒಬ್ಬ ಸರ್ಕಾರಿ ಆಫೀಸರ್. ಕಾನೂನು ಅಂದ್ರೆ ನನಗೆ ತುಂಬಾ ಗೌರವವಿದೆ. ಇವಳು ಮತ್ತು ಇವರ ಕುಟುಂಬ ನಮ್ಮ ಕುಟುಂಬಕ್ಕೆ ಅವಮಾನ ಮಾಡಬೇಕು ಅಂತ ತುಂಬಾ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ನಾವು ಇವರ ಬಳಿ 1 ರೂಪಾಯಿ ಕೂಡ ಕೇಳಲಿಲ್ಲ. ಈಗ ವಿಕ್ರಮ್ ಅಂಜಲಿಯ ಕುಟುಂಬದ ಮೇಲೆ ಆರೋಪ ಹೊರಿಸ್ತಾ ಇದ್ದ. ಇನ್ಸ್ಪೆಕ್ಟರ್ ಅಂಜಲಿಯನ್ನು ಕೇಳ್ತಾರೆ, ಇವರು ಹೇಳ್ತಾ ಇರೋದು ನಿಜನೇನಮ್ಮ? ನೀವು ಇವರ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ನೀವು ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಾ? ಈ ಮಾತು ನಿಜವಾದ್ರೆ ನಿಮ್ಮನ್ನು ಕೂಡ ಒಳಗೆ ಹಾಕಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಸಿದಾಗ, ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅವರನ್ನು ನೀವು ಖಂಡಿತ ಅರೆಸ್ಟ್ ಮಾಡಿ, ಆದರೆ ಮೊದಲು ನಮ್ಮ ಮಾತನ್ನು ಕೇಳಿ ಅಂತ ಹೇಳಿ ಅಂಜಲಿ ಈಗ ಆಡಿಯೋಗಳನ್ನು ಪ್ಲೇ ಮಾಡಿ ಇನ್ಸ್ಪೆಕ್ಟರ್ಗೆ ತೋರಿಸ್ತಾಳೆ. ಆಡಿಯೋದಲ್ಲಿ ವಿಕ್ರಮ್ ಹೇಳ್ತಾ ಇದ್ದ, ನಾವು ಮಂಟಪಕ್ಕೆ ಬರುವುದಕ್ಕಿಂತ ಮೊದಲೇ 20 ಲಕ್ಷ ಕ್ಯಾಶ್ ಮತ್ತು ಅಮೆರಿಕದ ಟಿಕೆಟ್ ಸಿಗದೇ ಇದ್ರೆ ನಾವು ಈ ಮದುವೆ ಮುರಿದು ವಾಪಸ್ ಹೊರಟು ಹೋಗ್ತೀವಿ ಅಂತ. ಸರ್, ನಾನು ಇವರಿಗೆ ಹೇಳಿದ್ದೆ ನಮ್ಮ ತಂದೆಯವರ ಬಳಿ ಅಷ್ಟೊಂದು ದುಡ್ಡಿಲ್ಲ ಅಂತ. ಆಗ ಇವರು ನನ್ನನ್ನು ಹೆದರಿಸಿದ್ರು. ಅಷ್ಟು ಮಾತ್ರವಲ್ಲ, ನನ್ನ ಬಳಿ ಇವರ ಮತ್ತು ಇವರ ತಂದೆಯವರ ವಾಟ್ಸಪ್ ಮೆಸೇಜಸ್, ಸ್ಕ್ರೀನ್ ಶಾಟ್ಗಳು ಕೂಡ ಇದ್ದಾವೆ. ಇವರು ಏನೇನು ಬೇಕು ಅಂತ ಲಿಸ್ಟ್ ಅನ್ನು ಕಳುಹಿಸಿಕೊಟ್ಟಿರುವುದು. ಇದೆಲ್ಲವನ್ನು ನಾನು ಪೊಲೀಸ್ ಅವರ ಇಮೇಲ್ ಐಡಿಗೆ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಈಗ ವಿಕ್ರಮ್ನ ಕಾಲರನ್ನು ಹಿಡಿದುಕೊಂಡು, ನೀನು ಸರ್ಕಾರಿ ಆಫೀಸರ್ ಅಂತ ಹೇಳ್ಕೊಂಡು ಒಬ್ಬ ಬಡ ತಂದೆಯನ್ನು ಲೂಟಿ ಮಾಡಬೇಕು ಅಂದ್ಕೊಂಡಿದೀಯಾ?
ನಿನ್ನಂತಹ ವಿದ್ಯಾವಂತ ಜನರೇ ಈ ಸಮಾಜದಲ್ಲಿ ವರದಕ್ಷಿಣೆಯ ಪಿಡುಗನ್ನು ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಅವನ ಕೈಲಿಗೆ ಕೋಲವನ್ನು ತೊಡಿಸಿ ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ. ಶಿವರಾಮ್ ಅವರು ರಾಮಚಂದ್ರ ಅವರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ರು, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ನೀವು ಈ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲವೂ ಹಾಳಾಗುತ್ತೆ. ನಾನು ನಿಮ್ಮ ಎಲ್ಲ ದುಡ್ಡನ್ನು ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಕೇಳಿಕೊಳ್ತಾ ಇದ್ರು. ಆದ್ರೆ ಶಿವರಾಮ್ ಅವರು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಲು ನಿರಾಕರಿಸ್ತಾರೆ. ಈ ಕೆಲ ಸಮಯದಲ್ಲಿ ನಾನು ನಿಮ್ಮಿಂದ ಎಷ್ಟೊಂದು ಕಣ್ಣೀರು ಹಾಕಿದೆ, ಎಷ್ಟೊಂದು ದುಃಖ ಪಟ್ಟೆ, ಅದನ್ನು ನೀವು ಕೂಡ ಅನುಭವಿಸಬೇಕು. ಇದು ನಾನು ನಿಮಗೆ ಕೊಡ್ತಾ ಇರುವ ಶಿಕ್ಷೆಯಲ್ಲ. ನಿಮ್ಮಂತಹ ದುರಾಸೆ ಇರುವ ಜನರಿಗೆ ಇದು ಒಂದು ಸಂದೇಶ ಅಷ್ಟೇ. ಹೆಣ್ಣು ಮಕ್ಕಳು ಯಾವುದೇ ಮಾರಾಟದ ವಸ್ತುವಲ್ಲ. ನಿಮ್ಮಂತಹ ಜನ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಆಗಲೇ ವಿಕ್ರಮ್ ನಿಧಾನವಾಗಿ ಅಂಜಲಿಯ ಬಳಿ ಬಂದು ಹೇಳ್ತಾನೆ, ಅಂಜಲಿ, ನೀನು ಗೆದ್ದು ಬಿಟ್ಟಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದೆಯಲ್ಲ, ಆದ್ರೆ ನೀನು ಸೋತು ಹೋದೆ ಗೊತ್ತಾ? ವಿಕ್ರಮ್ ಈಗ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ, ಸರ್, ಈ ರೆಕಾರ್ಡಿಂಗ್ ಇದು ಸುಳ್ಳು. ಈ ಹುಡುಗಿ ತುಂಬಾ ದೊಡ್ಡ ಆಟ ಆಡ್ತಾ ಇದ್ದಾಳೆ. ನೀವು ಮೊದಲು ಇವಳನ್ನು ಅರೆಸ್ಟ್ ಮಾಡಿ. ಇವರು ನಮಗೆ ದೊಡ್ಡ ಮೋಸ ಮಾಡಿದ್ದಾರೆ, ನಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಇವಳಿಗೆ ಇದಕ್ಕೆ ಮೊದಲೇ ಮದುವೆಯಾಗಿದೆ ಅಂತ. ಇವಳು ಮತ್ತು ಇವರ ತಂದೆ ಈ ಮಾತನ್ನು ಮುಚ್ಚಿಟ್ಟು ನಮ್ಮನ್ನು ಯಾಮಾರಿಸಿದ್ದಾರೆ. ನನ್ನ ಬಳಿ ಇವರ ಬಗ್ಗೆ ಆಧಾರಗಳಿವೆ ಅಂತ ಹೇಳಿದಾಗ ಅಂಜಲಿ ಮತ್ತು ರಾಮಚಂದ್ರ ಅವರು ಶಾಕ್ ಆಗಿ ಹಾಗೆಯೇ ನಿಂತ್ಕೊಬಿಟ್ಟಿದ್ರು. ರಾಮಚಂದ್ರ ಅವರು ಹೇಳ್ತಾರೆ, ನನ್ನ ಅಮಾಯಕ ಮಗಳ ಬಗ್ಗೆ ಇನ್ನೊಂದು ಮಾತು ಮಾತನಾಡಿದ್ರು ನಿನ್ನನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ. ಆಗ ವಿಕ್ರಮ್ ತನ್ನ ಫೋನನ್ನು ಪೊಲೀಸರಿಗೆ ಕೊಡ್ತಾನೆ. ಅವನ ಫೋನಲ್ಲಿ ಒಂದು ಫೋಟೋ ಇತ್ತು. ಅಂಜಲಿ ಮದುವೆಯ ಹೆಣ್ಣಿನ ವೇಷದಲ್ಲಿ ನಿಂತಿದ್ಲು, ಯಾರೋ ಗಂಡಸಿನ ಪಕ್ಕದಲ್ಲಿ. ಪೊಲೀಸರು ಅದನ್ನು ನೋಡಿ, ಈ ಫೋಟೋದಲ್ಲಿ ಇರೋದು ನೀನೇ ತಾನೆ, ಮದುವೆಯ ಹೆಣ್ಣಿನ ರೀತಿ, ಇವನು ಯಾರು ನಿನ್ನ ಪಕ್ಕ ಅಂತ ಆಶ್ಚರ್ಯವಾಗಿ ಕೇಳ್ತಾರೆ. ಅಷ್ಟು ಮಾತ್ರವಲ್ಲ ಸರ್, ಇದನ್ನು ನೋಡಿ, ಇದು ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ವಿಕ್ರಮ್ ಒಂದು ಪೇಪರ್ ಅನ್ನು ಕೂಡ ತೋರಿಸ್ತಾ ಹೇಳ್ತಾನೆ. ನಿನಗೆ ನಿಜವಾಗಿಯೂ ಇದಕ್ಕೆ ಮೊದಲೇ ಮದುವೆಯಾಗಿದೆಯಾ ಅಂತ ಪೊಲೀಸರು ಕೇಳ್ತಾ ಇದ್ರು. ಮಂಟಪದಲ್ಲಿ ಇದ್ದ ಎಲ್ಲ ಜನರು ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಇವಳು ಇದಕ್ಕೆ ಮೊದಲೇ ಮದುವೆಯಾಗಿದ್ದಾಳೆ ಅಂತ ಶಿವರಾಮ್ ಅವರು ಗರ್ವದಿಂದ ಹೇಳ್ತಾರೆ. ಇವರು ಮಾನಗೆಟ್ಟವರು, ಚರಿತ್ರೆ ಇಲ್ಲದವರು, ಎಷ್ಟೊಂದು ಮೋಸಗಾರರು. ಈ ಹುಡುಗಿ ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಈಗ ಈ ಹುಡುಗಿಯನ್ನು ನೀವು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಂಜಲಿ ನಗುತ್ತಾ, ನೀನು ಈ ಕೇಸ್ನಿಂದ ತಪ್ಪಿಸಿಕೊಳ್ಳಲು ಈ ನಾಟಕ ಆಡ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತಹ ನೀಚರು ಅಷ್ಟು ಸುಲಭವಾಗಿ ಸೋಲು ಒಪ್ಪಿಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ಸ್ಪೆಕ್ಟರ್ ಸರ್, ಇದು ಡೀಪ್ ಫೇಕ್ನಿಂದ ತಯಾರು ಮಾಡಿದಂತಹ ಫೋಟೋಗಳು. ಯಾವುದೇ ಫೋಟೋದ ಮೇಲೆ ಬೇರೆಯವರ ಮುಖವನ್ನು ಫಿಟ್ ಮಾಡಿ ಈ ರೀತಿ ಫೋಟೋಗಳನ್ನು ಸೃಷ್ಟಿಸಬಹುದು. ಈ ಫೋಟೋಗಳನ್ನು ಝೂಮ್ ಮಾಡಿ ನೀಟಾಗಿ ಗಮನಿಸಿದಾಗ ಸತ್ಯ ನಿಮಗೆ ಗೊತ್ತಾಗುತ್ತೆ. ಈ ಫೋಟೋದ ಹಿಂದೆ ಇರುವ ಅಕ್ಷರಗಳನ್ನು ನೋಡಿ, ನೀಟಾಗಿ ಕಾಣಿಸ್ತಾನೆ ಇಲ್ಲ, ಅದು ಕೂಡ ಉಲ್ಟಾ ಆಗಿದ್ದಾವೆ. ಇದರಿಂದಲೇ ಸತ್ಯವನ್ನು ತಿಳಿದುಕೊಳ್ಳಬಹುದು. ನನ್ನ ಮುಖವನ್ನು ಯಾರದ್ದೋ ಮದುವೆಯ ಹೆಣ್ಣಿನ ದೇಹಕ್ಕೆ ಅಂಟಿಸಿದ್ದಾರೆ ಅಂತ ಅಂಜಲಿ ಈಗ ಹೇಳ್ತಾ ಇದ್ಲು. ಆಗಲೇ ವಿಕ್ರಮ್ ಜೋರಾಗಿ ಕಿರಿಚಿಕೊಳ್ತಾನೆ, ಇಲ್ಲ ಇಲ್ಲ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ, ನಾನು ಆ ರೀತಿ ಏನು ಮಾಡಿಲ್ಲ. ಈ ಸರ್ಟಿಫಿಕೇಟ್ ಬಗ್ಗೆ ಕೇಳಿ ಸರ್ ಅಂತ ಹೇಳ್ತಾನೆ. ಆ ಸರ್ಟಿಫಿಕೇಟ್ ಮೇಲೆ ಸರ್ಕಾರಿ ಸೀಲ್ ಕೂಡ ಹಾಕಲಾಗಿದೆ. ಅದನ್ನು ಹೇಗೆ ಸುಳ್ಳು ಅಂತ ಸಾಬೀತು ಮಾಡ್ತೀರಾ ಅಂದಾಗ ಅಂಜಲಿ ನಗುತ್ತಾ, ಈ ನಂಬರನ್ನು ನೀವು ಸರ್ಕಾರಿ ವೆಬ್ಸೈಟ್ನಲ್ಲಿ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಇದು ನಿಜವಾದುದಾ ಅಥವಾ ಫೇಕಾ ಅಂತ ಹೇಳಿ. ಇನ್ಸ್ಪೆಕ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರನ್ನು ವೆಬ್ಸೈಟ್ನಲ್ಲಿ ಹಾಕಿದಾಗ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಅಂಜಲಿ ಧೈರ್ಯವಾಗಿ ಹೇಳಿದ್ಲು, ಇದು ಒಂದು ಸುಳ್ಳು ಸರ್ಟಿಫಿಕೇಟ್, ಕಲರ್ ಜೆರಾಕ್ಸ್ ತೆಗೆದುಕೊಂಡು ಬಂದಿದ್ದಾರೆ ಅಂತ. ನೀವೆಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳಿ, ಇಂತಹ ಫೋಟೋಗಳನ್ನು ಪೇಪರ್ಗಳನ್ನು ಸುಲಭವಾಗಿ ನಂಬಲು ಹೋಗಬೇಡಿ. ಇದೆಲ್ಲ ಈಗ ಮಾಮೂಲಿಯಾಗಿ ಎಲ್ಲ ಕಡೆ ಸಿಗುತ್ತವೆ. ಇಂಟರ್ನೆಟ್ನಿಂದ ನಿಮ್ಮ ಫೋಟೋ ತೆಗೆದುಕೊಂಡು ಈ ರೀತಿ ಮಾಡಿ ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡಿದ್ರೆ ನೀವು ಹೆದರಿಕೊಂಡು ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಬೇಡಿ. ಹೆದರಿ ದುಡ್ಡು ಕೂಡ ಕೊಡಬೇಡಿ. ತಕ್ಷಣ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ಮಾಡಿ. ಹೆದರಿಕೊಳ್ಳುವುದನ್ನು ಬಿಟ್ಟು ಹೆಣ್ಣು ಮಕ್ಕಳು ಹೋರಾಡುವುದನ್ನು ಕಲಿಯಿರಿ ಅಂತ ಅಂಜಲಿ ಎಲ್ಲರಿಗೂ ಹೇಳ್ತಾ ಇದ್ಲು. ಇನ್ಸ್ಪೆಕ್ಟರ್ ಅಲ್ಲೇ ಎಲ್ಲರ ಮುಂದೆ ವಿಕ್ರಮ್ನ ಕೆನ್ನೆಗೆ 4 ಬಾರಿಸ್ತಾರೆ. ವರದಕ್ಷಿಣೆ ಕೇಳಿದ್ದು ಸಾಲದು ಅಂತ ಆ ಹೆಣ್ಣಿನ ಗೌರವವನ್ನು ಹಾಳು ಮಾಡಬೇಕು ಅಂತ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸ್ತಾ ಇದೆಯಾ? ನಿನ್ನ ಮೇಲೆ ವರದಕ್ಷಿಣೆಯ ಆರೋಪ ಮಾತ್ರವಲ್ಲ, ಹೆಣ್ಣಿನ ಗೌರವಕ್ಕೆ ಧಕ್ಕೆ, ಅವಳನ್ನು ಅವಮಾನ ಮಾಡಬೇಕು ಅಂತ ನೀನು ಮಾಡಿದ ಎಲ್ಲ ಪ್ಲಾನ್ಗಳಿಗೆ ನಿನ್ನನ್ನು ಹೊರಗೆ ಬರದ ಹಾಗೆ ಒಳಗೆ ಹಾಕಿಸ್ಬಿಡ್ತೀನಿ.
ನೀನು ಜೀವನವೆಲ್ಲ ಜೈಲಿನಲ್ಲಿಯೇ ಕೊಳೆಯಬೇಕು ಅಂತ ಹೇಳ್ತಾ ಇದ್ರು. ಅಪ್ಪ, ನನ್ನನ್ನು ಕಾಪಾಡಿ. ಇದೆಲ್ಲವನ್ನು ನೀವು ಹೇಳಿದ್ದಕ್ಕೆ ತಾನೇ ನಾನು ಮಾಡಿದ್ದು. ನೀವೇ ತಾನೇ ಹೇಳಿದ್ರಿ ಈ ಹುಡುಗಿಯನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಸುಳ್ಳು ಸಾಕ್ಷ್ಯಗಳನ್ನು ರೆಡಿ ಮಾಡಿ ಇಟ್ಕೋ ಅಂತ. ಸುಮ್ಮನಿರೋ ದಡ್ಡನ್ ಮಗನೆ, ನನ್ನನ್ನು ಯಾಕೆ ಇದರಲ್ಲಿ ಸಿಕ್ಕಿ ಹಾಕಿಸ್ತಾ ಇದೆಯಾ? ಶಿವರಾಮ್ ಅವರು ಗಾಬರಿಯಾಗಿ ಇಲ್ಲ ಇಲ್ಲ, ನಾನೇನು ಮಾಡಿಲ್ಲ ಸರ್ ಅಂತ ಹೇಳ್ತಾ ಇದ್ರು. ಆಗ ಅಂಜಲಿ ಹೇಳ್ತಾಳೆ, 1 ನಿಮಿಷ ಇನ್ಸ್ಪೆಕ್ಟರ್ ಸರ್, ಈತನ ಮೊಬೈಲ್ನಲ್ಲಿ ಈಗಲೇ ನಾನು ಒಂದು ವಿಷಯವನ್ನು ಗಮನಿಸಿದೆ. ನೀವು ಇಲ್ಲಿ ನೋಡಿ ಅಂದಾಗ ಇನ್ಸ್ಪೆಕ್ಟರ್ ವಿಕ್ರಮ್ನ ಫೋನ್ ಅನ್ನು ತೆಗೆದುಕೊಂಡು ಚೆಕ್ ಮಾಡ್ತಾ ಇದ್ರು. ಅವರು ಕೋಪವಾಗಿ ಹೇಳ್ತಾ ಇದ್ರು, ನೀನು ಮನುಷ್ಯನ ಅಥವಾ ಪಶುವ ಅಂತ. ರಾಮಚಂದ್ರ ಅವರು ಗಾಬರಿಯಾಗಿ, ಸರ್, ಆ ಫೋನಿನಲ್ಲಿ ಅಂಥದ್ದು ಏನಿದೆ? ಇವರು ಇನ್ನೂ ಏನು ಮಾಡಿದ್ದಾರೆ ಅಂತ ಗಾಬರಿಯಾಗಿ ಕೇಳ್ತಾರೆ. ಪೊಲೀಸ್ನವರು ಫೋನಿನಲ್ಲಿದ್ದ ಎಲ್ಲ ಫೋಲ್ಡರ್ಗಳನ್ನು ಓಪನ್ ಮಾಡಿ ತೋರಿಸ್ತಾರೆ. ಮೊದಲನೆಯ ಪ್ರೊಫೈಲ್ನಲ್ಲಿ ಅವನ ಹೆಸರು ರಮೇಶ್ ಅಂತ, ಅದರಲ್ಲಿ ಅವನು ಡಾಕ್ಟರ್ ಅಂತ ಬರೆದುಕೊಂಡಿದ್ದ. 2ನೆಯ ಪ್ರೊಫೈಲ್ನಲ್ಲಿ ಶಂಕರ್ ಅಂತ ಬರೆಯಲಾಗಿತ್ತು, ಅದರಲ್ಲಿ ಅವನು NRI ಅಂತ ಬರೆದುಕೊಂಡಿದ್ದ. ಇದೇ ರೀತಿ ಸುಮಾರು 8 ಪ್ರೊಫೈಲ್ಗಳು ಅವನ ಮೊಬೈಲ್ನಲ್ಲಿ ಸಿಗುತ್ತೆ. ಎಲ್ಲ ಪ್ರೊಫೈಲ್ನಲ್ಲೂ ನಮಗೆ ವರದಕ್ಷಿಣೆ ಬೇಡ, ಸಂಸ್ಕಾರಿ ಒಳ್ಳೆಯ ಹುಡುಗಿ ಸಿಕ್ಕರೆ ಸಾಕು ಅಂತ ಬರೆದುಕೊಂಡಿದ್ರು. ಶಿವರಾಮ್ ಅವರು ಕೇಳ್ತಾ ಇದ್ರು, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ, ನನಗೆ ಒಂದೇ ಒಂದು ಅವಕಾಶವನ್ನು ಕೊಡಿ ಅಂತ. ಆಗ ಅಂಜಲಿ ಕೋಪವಾಗಿ ಹೇಳ್ತಾಳೆ, ನೀವು ಅಮಾಯಕ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಅವಕಾಶನಾದ್ರೂ ಕೊಟ್ರ? ಇಷ್ಟು ಜನ ಹೆಣ್ಣು ಮಕ್ಕಳ ಎಂಗೇಜ್ಮೆಂಟ್ನಲ್ಲಿ 5 ರಿಂದ 10 ಲಕ್ಷ ರೂಪಾಯಿ ತೆಗೆದುಕೊಂಡಿರ್ತೀರಾ ತಾನೆ? ಮದುವೆ ಸಮಯದಲ್ಲಿ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಮದುವೆಯನ್ನು ಮುರಿದು ಹಾಕಿರ್ತೀರಾ. ಅವಮಾನದ ಭಯದಿಂದ ಇವರ್ಯಾರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರ ದುಡ್ಡಿನಿಂದ ನೀವು ನಿಮ್ಮ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದೀರಾ. ಎಲ್ಲ ಸತ್ಯ ಹೊರಬಂದಾಗ ಪೊಲೀಸ್ನವರು ಶಿವರಾಮ್ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ವಿಕ್ರಮ್ ಈಗ ಅಂಜಲಿಯ ಕಾಲಿಗೆ ಬಿದ್ದು, ಅಂಜಲಿ, ದಯವಿಟ್ಟು ನನ್ನನ್ನು ಕಾಪಾಡು, ನನ್ನನ್ನು ಜೈಲಿಗೆ ಹಾಕಬೇಡ. ನಾನು ಈ ಎಲ್ಲಾ ದುಡ್ಡನ್ನು ಎಲ್ಲರಿಗೂ ವಾಪಸ್ ಕೊಟ್ಟು ಬಿಡ್ತೀನಿ. ನಾನು ನಿನ್ನನ್ನು ಮದುವೆ ಕೂಡ ಮಾಡ್ಕೊಳ್ತೀನಿ. ನನ್ನ ಜೀವನ ಹಾಳು ಮಾಡಬೇಡ, ನನ್ನ ಜೀವನವನ್ನು ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದ. ಇನ್ಸ್ಪೆಕ್ಟರ್ ಸರ್, ಇವನನ್ನು ಎಳೆದುಕೊಂಡು ಹೋಗಿ. ಇವರನ್ನು ಕ್ಷಮಿಸಿದರೆ ಇನ್ನು ಎಷ್ಟು ಜನ ಅಮಾಯಕ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತಾನೋ ಏನೋ. ಇವನಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಗೊತ್ತಾಗಬೇಕು ಇಂಥವರು ಇರ್ತಾರೆ ಅಂತ. ಇವರ ಮುಖ ನೋಡಲು ಕೂಡ ನನಗೆ ಅಸಹ್ಯವಾಗ್ತಾ ಇದೆ ಅಂತ ಹೇಳ್ತಾಳೆ. ಪೊಲೀಸ್ನವರು ವಿಕ್ರಮ್ನ ಫೋನ್ ಅನ್ನು ಕಸ್ಟಡಿಗೆ ತೆಗೆದುಕೊಂಡು ಅವನನ್ನು ಅವನ ತಂದೆಯನ್ನು ಅರೆಸ್ಟ್ ಮಾಡಿದ್ರು. ಕಲ್ಯಾಣ ಮಂಟಪದಲ್ಲಿ ಈಗ ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ಈಗ ರಾಮಚಂದ್ರ ಅವರು ಮಗಳ ಮುಂದೆ ಕೈ ಜೋಡಿಸಿ ಕಣ್ಣೀರು ಹಾಕ್ತಾ ಇದ್ರು. ಮಗಳೇ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ನಾನು ಇಂಟರ್ನೆಟ್ನಲ್ಲಿ ಅವನ ಪ್ರೊಫೈಲ್ನನ್ನು ನೋಡಿ ಅವನ ಮೃದುವಾದ ಜೇನಿನಂತಹ ಮಾತುಗಳನ್ನು ಕೇಳಿ ನಿನ್ನ ಜೀವನ ಹಾಳು ಮಾಡೋದಕ್ಕೆ ಹೊರಟಿದ್ದೆ. ನೀನು ಈ ದಿನ ಇಷ್ಟು ಧೈರ್ಯ ತೋರಿಸಲಿಲ್ಲ ಅಂದಿದ್ರೆ, ಸತ್ಯ ನಮ್ಮ ಮುಂದೆ ಬರಲಿಲ್ಲ ಅಂದಿದ್ರೆ ನಾನು ಬದುಕಿದ್ದು ಸತ್ತಂತೆಯೇ ಆಗ್ಬಿಡ್ತಾ ಇತ್ತು. ಅಂಜಲಿ ಹೇಳ್ತಾಳೆ, ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ವಿನಂತಿ, ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ಸಂಬಂಧಗಳನ್ನು ಫಿಕ್ಸ್ ಮಾಡುವ ಮುಂಚೆ ಖುದ್ದು ನೀವೇ ಅವರ ಬಗ್ಗೆ ಎನ್ಕ್ವೈರಿ ಮಾಡಿ. ಅವರ ಸಂಬಂಧಿಕರು, ಅಕ್ಕಪಕ್ಕದವರು, ಕೆಲಸ ಮಾಡುವ ಸ್ಥಳ ಎಲ್ಲ ಕಡೆ ವಿಚಾರಿಸಿ. ಅದು ನಿಮ್ಮ ಅಧಿಕಾರ. ದುಡ್ಡಿರುವ ಹುಡುಗನನ್ನು ಹುಡುಕುವ ಮೊದಲು ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ಮೊದಲು ವಿದ್ಯೆ ಕೊಡಿ. ಅವರನ್ನು ಅಷ್ಟೊಂದು ಬಲಿಷ್ಠರನ್ನಾಗಿ ಮಾಡಿ. ಇಂತಹ ಜನರ ಮುಂದೆ ತಲೆ ಬಗ್ಗಿಸುವುದನ್ನು ಬಿಟ್ಟು, ತಮ್ಮ ಜೀವ ತೆಗೆದುಕೊಳ್ಳುವುದನ್ನು ಬಿಟ್ಟು, ಗೌರವವಾಗಿ ತಮ್ಮ ಸಂಪಾದನೆಯಿಂದ ತಮ್ಮ ಜೀವನ ಸಾಗಿಸುವುದನ್ನು ಮೊದಲು ಕಲಿಸಿಕೊಡಿ. ಈಗ ರಾಮಚಂದ್ರ ಅವರು ಹೇಳ್ತಾರೆ, ಇಲ್ಲಿಂದ ಯಾರು ಊಟ ಮಾಡದೆ ಹೋಗಬೇಡಿ. ಈ ದಿನ ನನ್ನ ಮಗಳಿಗೆ ಜಯ ಸಿಕ್ಕಿದೆ, ದಯವಿಟ್ಟು ಎಲ್ಲರೂ ಊಟ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ರು. ಬಂದಂತಹ ಎಲ್ಲ ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲರೂ ಈಗ ಜೋರಾಗಿ ಚಪ್ಪಾಳೆ ತಡ್ತಾ ಇದ್ರು ಅಂಜಲಿಯ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.